ಇದು ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಬಹುದಾದಂತಹ ಸ್ಫೋಟಕ ಸುದ್ದಿ. ಆ ಸುದ್ದಿ ಆದ್ರೂ ಏನು? ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸರ್ಕಾರಕ್ಕೆ 3 ತಿಂಗಳು ಬಾಕಿ ಇರುವಂತೆಯೇ ದೊಡ್ಡ ಆಪರೇಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಆಪರೇಷನ್ ಶುರುವಾದ್ರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದೇಳುವುದು ಸಹಜ ಅನ್ನುವಂತಹ ಸ್ಫೋಟಕ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. 2 ಬಹುದೊಡ್ಡ ಸಮುದಾಯಗಳನ್ನೇ ಎದುರು ಹಾಕಿಕೊಳ್ಳಲು ಸಿಎಂ ಮುಂದಾಗಿದ್ದಾರೆ. ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇದೆ ದಾಖಲೆ ಸಹಿತ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೇಜರ್ ಸರ್ಜರಿಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಆಪರೇಷನ್ ಶುರುವಾದ್ರೆ ರಾಜ್ಯದಲ್ಲಿ ಏನೆಲ್ಲ ಸಂಚಲನಗಳು ಮೂಡಬಹುದು, 2 ಬಹುದೊಡ್ಡ ಸಮುದಾಯಗಳನ್ನ ಎದುರು ಹಾಕೊಳ್ಳೋದಕ್ಕೆ ಸಿಎಂ ಯಾವ ರೀತಿ ಸಜ್ಜಾಗಿದ್ದಾರೆ ಎನ್ನುವಂತಹ ಸ್ಟೋರಿ ನಿಮ್ಮ ಮುಂದೆ. ರಾಜ್ಯದ ಮಠ, ದೇವಸ್ಥಾನ, ಧಾರ್ಮಿಕ ಸಂಸ್ಥೆಗಳೇ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಟಾರ್ಗೆಟ್. ಆ ಸಂಬಂಧ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಮಠ, ದೇವಸ್ಥಾನ, ಧಾರ್ಮಿಕ ಸಂಸ್ಥೆಗಳೇ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಟಾರ್ಗೆಟ್ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸರ್ಕಾರಕ್ಕೆ ಇನ್ನು 3 ತಿಂಗಳು ಅವಧಿ ಇರುವಾಗಲೇ ಆಪರೇಷನ್ಗೆ ಕೈ ಹಾಕ್ಬಿಟ್ರ ಸಿಎಂ ಸಿದ್ದರಾಮಯ್ಯನವರು. ಮಠಗಳು, ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳ ಮೇಲೆ ಸಿದ್ದರಾಮಯ್ಯ ಕಣ್ಣು ಬಿದ್ದಿರೋದಾದ್ರೂ ಯಾಕೆ? ಮಠ, ದೇವಸ್ಥಾನ, ಧಾರ್ಮಿಕ ಸಂಸ್ಥೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ತರ್ತಾರ? ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ತರಲು ಕರಡು ರಚನೆಗೆ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಸಾರ್ವಜನಿಕ ಅಭಿಪ್ರಾಯ ಆಕ್ಷೇಪಣೆಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪ್ರಕಟಣೆಯನ್ನು ಹೊರಡಿಸಲಾಗಿದೆ.
ಜನವರಿ 29ರಂದು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ 19 ದಿನಗಳ ಕಾಲಾವಕಾಶವನ್ನ ಕೊಡಲಾಗುತ್ತೆ. ಆಕ್ಷೇಪಗಳು ವ್ಯಕ್ತವಾದಲ್ಲಿ ಇದನ್ನ ಕೈಬಿಡೋದು, ಇದನ್ನ ಒಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ಪ್ರಸ್ತಾವನೆಗೆ ಬರುವಂತದ್ದು. 15 ದಿನಗಳ ಒಳಗಾಗಿ ಸಾರ್ವಜನಿಕ ಅಭಿಪ್ರಾಯ ಸಲಹೆ ನೀಡುವಂತೆ ಸಾರ್ವಜನಿಕರಿಗೆ ಪ್ರಕಟಣೆಯನ್ನ ಜನವರಿ 29ರಂದು ಹೊರಡಿಸಲಾಗುತ್ತೆ. 19 ದಿನಗಳ ಕಾಲಾವಕಾಶವನ್ನ ಈ ಸಂದರ್ಭದಲ್ಲಿ ಕೊಡಲಾಗುತ್ತೆ. ಧಾರ್ಮಿಕ ಸಂಸ್ಥೆಗಳನ್ನ ಧಾರ್ಮಿಕ ದತ್ತಿ ಕಾಯ್ದೆಗೆ ಒಳಪಡಿಸಬೇಕೇ ಬೇಡವೇ ಅನ್ನುವಂತಹ ಚರ್ಚೆ ಇದೀಗ ಇದ್ದಿದೆ. ಒಳಪಡಿಸಬೇಕಿದ್ರೆ ಎಷ್ಟರ ಮಟ್ಟಿಗೆ ಒಳಪಡಿಸಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಧಾರ್ಮಿಕ ದತ್ತಿ ಇಲಾಖೆಯನ್ನ ಕೇಳಲಾಗಿದೆ.